ಧಾರವಾಡದ ಭಾಷಲ್ ಮಿಷನ್ ಬಾಲಕರ ಶಾಲೆಯಲ್ಲಿ ಓದಿದ್ದಾರೆ. ವಿಜ್ಞಾನ ವಿಷಯದಲ್ಲಿ PUC ಕೂಡ ಭಾಷಲ್ ಮಿಷನ್ ಶಾಲೆಯಲ್ಲಿ ಕಾಲೇಜಿನಲ್ಲಿ ಓದಿದ್ದಾರೆ. ನಂತರ ಉತ್ತರ ಕರ್ನಾಟಕದ ಹೆಮ್ಮೆಯ ಜ್ಞಾನ ದೇಗುಲವಾದ ಕೇಶರಿ ಕಾಲೇಜಿನಲ್ಲಿ BSc ಪದವಿ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ MSc ಪದವಿಯನ್ನು ಪಡೆದಿದ್ದಾರೆ. 2017ರಲ್ಲಿ MSc ಪದವಿ ಪಡೆದ ತಕ್ಷಣ ಕೇಶರಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಣಿಶಾಸ್ತ್ರ ಬೋಧನಾ ಸಹಾಯಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿ 2022ರಲ್ಲಿ ಅದೇ ವಸ್ತು ಸಂಗ್ರಹಾಲಯಕ್ಕೆ ಸಂಪೂರ್ಣವಾಗಿ ಟ್ಯಾಕ್ಸಿಡರ್ಮಿಸ್ಟ್ ಆಗಿ ವಿಶ್ವವಿದ್ಯಾಲಯ ಇವರನ್ನು ನೇಮಿಸಿತು. ವಸ್ತುಗಳನ್ನು ಬಳಸಿ ತಮ್ಮ ಕಲೆಯ ಮೂಲಕ ಸಂರಕ್ಷಿಸಿ ಇಟ್ಟಿದ್ದಾರೆ. ಹೆಮ್ಮೆಯ ಸಂಗತಿ ಎಂದರೆ ಪ್ರಸ್ತುತ ಕರ್ನಾಟಕದಲ್ಲಿ ಇವರೊಬ್ಬರೇ ಟ್ಯಾಕ್ಸಿಡರ್ಮಿಸ್ಟರ್ ಆಗಿ ಕಾರ್ಯನಿರ್ವಹಿಸುವುದು ಹೆಮ್ಮೆಯ ಸಂಗತಿ. ಹಾಗೂ ಹಲವಾರು ಪತ್ರಿಕೆಗಳಿಗೆ ತಮ್ಮ ವೈಜ್ಞಾನಿಕ ವಿಚಾರಗಳನ್ನು ಹಾಗೂ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಇಂತಹ ಸಾಧಕ ವ್ಯಕ್ತಿತ್ವ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ಹೇಳುತ್ತಾ ಈ ನನ್ನ ಪರಿಚಯ ಭಾಷೆಯನ್ನು ಮುಗಿಸುತ್ತೇನೆ. ಬಾಬುರಾವ್ ಅನ್ನೋರಿಲ್ಲ, ಅವರ ಧರ್ಮಪತಿ ಅವರು ಬಂದಿದ್ದಾರೆ. ವಿಜಯಶ್ರೀ ಮೇಡಮ್ ಅವರೇ, ಮತ್ತು ಬಿರಾದರ್ ಸರ್ ಅವರೇ, ಇಸ್ಮಾಯಿಲ್ ಸರ್ ಅವರೇ, ಸಾವಿತ್ರಿ ಮೇಡಮ್ ಅವರೇ, ಸಮರೀನ್ ಅವರೇ, ಓಕೆ, ಹಾಗೂ ವಿದ್ಯಾರ್ಥಿಗಳು. ಮುಖ್ಯವಾಗಿ ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲನೇದಾಗಿ ನಾನು ಡಾಕ್ಟರ್ ಬಾಬುರಾವ್ ಶಿಗುನ್ಸಿ ಅವ್ರ ಬಗ್ಗೆ ಹೇಳ್ಬೇಕು. ಯಾಕೆ ಅವ್ರು ನಮ್ಮ ಸೂಪರ್ ಸೀನಿಯರ್ ರೀ, ನಮ್ಮ ಕೇಸರಿ ಕಾಲೇಜ್. ಅವ್ರ ಫ್ರೆಂಡ್ ಬಿರಾದರ್ ಸರ್ ಬಂದಿದ್ದಾರೆ ಈಗ. ಸಿಗುನ್ಸಿ ಅವರು ಎಷ್ಟು ಡೆಡಿಕೇಟೆಡ್ ವರ್ಕರ್ ಅಂದ್ರೆ ಹೋದ ವರ್ಷ ಸಿಗ್ಲಿಲ್ಲ, ಈ ವರ್ಷ ಸಿಗ್ಲಿಲ್ಲ ನಮಗೆ. ಒಂದೇ ಸತಿ ಭೇಟಿಯಾಗಿದೆ. ಆದ್ರೆ ಅವರು ಎಲ್ಲ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೋಸ್ಕರ. ಓಕೆ, ನಿಮ್ ಸಲುವಾಗಿ ಮಾಡ್ತಾ ಇದ್ದಾರೆ. ಓಕೆ, ಆ ವ್ಯಕ್ತಿ ಸುಮಾರು 14 ವರ್ಷ ಆದ್ರಿ ಈ ಸಂಸ್ಥೆಯನ್ನ ಹುಟ್ಟಾಗಿ. ಓಕೆ, ರಾಜ್ಯದಲ್ಲಿ ಸುಮಾರು 14 ಕಾಲೇಜುಗಳನ್ನ, ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನ ತೆಗೆದಿದ್ದಾರೆ ಇವರ ಸಂಸ್ಥೆಯ ಮುಖಾಂತರ. ಸುಮಾರು 3,500 ವಿದ್ಯಾರ್ಥಿಗಳು ಈ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇದ್ದಾರೆ. ಓಕೆ, ಎಷ್ಟ್ರಿ? 3,500 ವಿದ್ಯಾರ್ಥಿಗಳು. ಎಷ್ಟೋ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅವ್ರು ಎಷ್ಟೋ ಸಹಾಯ ಮಾಡಿದ್ದಾರೆ. ಏನೋ ಬಲಗೈ ಕೊಟ್ಟಿದ್ದು ಎಡೆ ಗೊತ್ತಾಗ್ಬಿಡೋದಂತಾರೆ. ಓಕೆ, ಶಿಗುನ್ಸಿ ಅಣ್ಣವರು ಎಷ್ಟೋ ಬಡ ವಿದ್ಯಾರ್ಥಿಗಳು, ನಾ ಕೇಳ್ಪಟ್ಟೇನೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ದಾರಿ ದೀಪ ಆಗಿದ್ದಾರೆ. ಓಕೆ, ಆಮೇಲೆ ಇನ್ನೊಂದೇನು ಹೆಮ್ಮೆ ವಿಷಯ ಅಂತಂತಂದ್ರೆ ಅವರು ಇಲ್ಲಿ ಅವರು ಟೀಮ್ ಮೆಂಬರ್ಸ್ ಹೆಂಗ್ ರೆಡಿ ಮಾಡಿದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದು 2 ಕಾಲೇಜ್ ಮೇಂಟೈನ್ ಮಾಡ್ಬೇಕು, ಹಂಗ್ ಮಾಡ್ಬಿಟ್ಟಿದ್ದಾರೆ. ಈ ಎಕ್ಸಾಂಪಲ್ ರೇವಯ್ಯ ಸರ್ ನೋಡ್ರಿ, ಆಮೇಲೆ ಸಾವಿತ್ರಿ